ಅಣ್ಣ ಈ ಗಾಡಿ ಎಷ್ಟಕ್ಕೆ ಹೋಗ್ಬೋದಣ್ಣ? ಒಂದು 15 20 ಸಾವಿರ ಹೋಗ್ಬೋದು. ಇಷ್ಟಕ್ಕೆಲ್ಲ ನಿಮ್ಮ ಗಾಡಿನ ಮಾರಕ್ಕೆ ಹೋಗ್ಬಿಡಿ. ಗ್ರೀನ್ ಟೈಗರ್ ಅವರು ನಿಮಗೆ 2 ಆಪ್ಷನ್ ಕೊಡ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಮತ್ತೆ ಹೈಬ್ರಿಡ್ ಮಾಡೆಲ್ಸ್. ನಾವು ಗ್ರೀನ್ ಟೈಗರ್ ಅಲ್ಲಿ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿಸ್ಬೇಕಾ ಅಥವಾ ಹೈಬ್ರಿಡ್ ಮಾಡಿಸ್ಕೋಬೇಕಾ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಫುಲ್ ನೋಡಿ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ. ವಿಡಿಯೋ ನೋಡಿದ್ಮೇಲೆ ನೀವು ಡಿಸೈಡ್ ಮಾಡಬಹುದು. ಗ್ರೀನ್ ಟೈಗರ್ ಹತ್ರ ಇವಿ ಇದೆ, ಹೈಬ್ರಿಡ್ ಕೂಡ ಇದೆ, ಆದ್ರೆ ಎರಡೂ ಒಂದೇ ಅಲ್ಲ. ಯಾವ್ದು ನಿಮ್ಗೆ ಸೂಟ್ ಆಗುತ್ತೆ ಅಂತ ಹೇಳಿ ಸಿಂಪಲ್ ಆಗಿ ನೋಡೋಣ. ಮೊದಲು ಇವಿ ಬಗ್ಗೆ ಮಾತಾಡೋಣ. ನೀವು ಡೈಲಿ ಓಡಾಡೋದು 30 ರಿಂದ 60 ಕಿಲೋಮೀಟರ್ 70 ಕಿಲೋಮೀಟರ್ ಒಳಗಿದ್ರೆ, ಪೆಟ್ರೋಲ್ಗೆ ಕಂಪ್ಲೀಟ್ಲಿ ಬಾಯ್ ಹೇಳಬೇಕು ಅಂತ ಇದ್ರೆ ಇವಿ ನಿಮ್ಗೆ ಬೆಸ್ಟ್ ಆಪ್ಷನ್. ಇದರಲ್ಲಿ ನಿಮ್ಗೆ ಬ್ಯಾಟರಿ ಇಂಡಿಕೇಟರ್, 3 ರೈಡಿಂಗ್ ಮೋಡ್ಸ್, ರಿವರ್ಸ್ ಮೋಡ್ ಕೂಡ ಸಿಗುತ್ತೆ. ಎಲೆಕ್ಟ್ರಿಕ್ ಬರೋ ಹಬ್ ಮೋಟರ್ ಈ ತರ ಕಾಣುತ್ತೆ. ಈಗ ಹೈಬ್ರಿಡ್ ಮಾಡೆಲ್ ಬಗ್ಗೆ ನೋಡೋಣ. ಡೈಲಿ ಡಿಸ್ಟೆನ್ಸ್ ಸ್ವಲ್ಪ ಅನ್ಪ್ರಿಡಿಕ್ಟಬಲ್. ಒಂದಿನ 40 ಕಿಲೋಮೀಟರ್, ಇನ್ನೊಂದ್ ದಿನ 100 ಕಿಲೋಮೀಟರ್ ಓಡಾಡ್ತೀರಾ, ಲಾಂಗ್ ರೈಡ್ ಕೂಡ ಹೋಗ್ತಿರ್ತೀರಾ, ಚಾರ್ಜಿಂಗ್ ಸಿಗಲ್ಲ ಅಂತ ಟೆನ್ಷನ್ ಬೇಡ. ಈ ತರ ಟೈಮಲ್ಲಿ ಹೈಬ್ರಿಡ್ ನಿಮ್ಗೆ ಪರ್ಫೆಕ್ಟ್. ಇದರಲ್ಲಿ ಬ್ಯಾಟ್ರಿನ ಒಂದ್ಸಲ ಚಾರ್ಜ್ ಮಾಡಿದ್ರೆ 60 ಕಿಲೋಮೀಟರ್ ವರೆಗೂ ಓಡಿಸಬಹುದು. ಅಲ್ಲಿಂದ ಮುಂದಕ್ಕೆ ಪೆಟ್ರೋಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಬ್ಯಾಟರಿ ಇಂಡಿಕೇಟರ್, 3 ರೈಡಿಂಗ್ ಮೋಡ್ಸ್ ಕೂಡ ಸಿಗುತ್ತೆ. ಹೈಬ್ರಿಡ್ ನ ಎಲೆಕ್ಟ್ರಿಕ್ ಮೋಟರ್ ಈ ತರ ಕಾಣಿಸುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮ್ಯಾಕ್ಸಿಮಮ್ ಸೇವಿಂಗ್ಸ್ ಬೇಕು, 75 ಕಿಲೋಮೀಟರ್ ಒಳಗೆ ಓಡಾಡ್ತೀರಾ ಅಂತ ಇದ್ರೆ ಇವಿನ ಚೂಸ್ ಮಾಡಿ. ಚಾರ್ಜಿಂಗ್ ಟೆನ್ಷನ್ ಬೇಡ, ಲಾಂಗ್ ಡಿಸ್ಟೆನ್ಸ್ ಕೂಡ ಈಸಿ ಆಗಿರಬೇಕು. 60 ಕಿಲೋಮೀಟರ್ ಮೇಲೆ ಓಡಾಡ್ತೀರಾ ಅಂತ ಅಂದ್ರೆ ಹೈಬ್ರಿಡ್ ನ ಚೂಸ್ ಮಾಡ್ಕೊಳ್ಳಿ. ಎರಡು ಗ್ರೀನ್ ಟೈಗರ್ ಟೆಕ್ನಾಲಜಿ, ಎರಡು RTO ಅಪ್ರೂವ್ಡ್. ಡಿಸಿಷನ್ ಮಾತ್ರ ನಿಮ್ಮ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿ ಕನ್ವರ್ಷನ್ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ.